ಥ್ಯಾಂಕ್ ಯು. ಹುಷಾರಾಗಿ ಹೋಗಿ ಮಕ್ಕಳೇ. ಯಾರಲ್ಲಿ? ನಾನು ರುದ್ರ. ನನ್ಗೆ 2 ಮಕ್ಕಳ ಪತ್ತೆ ಆಗಿದೆ. ಅವರು ಇಷ್ಟು ಎದ್ರಿದ್ದಾರೆ ಅಂದ್ರೆ ನಿಮ್ ಮುಂದೆ ಬರ್ತಿಲ್ಲ. ಅವರು ನಿಮ್ಗೆ ಸಾರಿ ಹೇಳಿದ್ದಾರೆ. ಒಂದ್ ವೇಳೆ ನೀವು ಅವರಿಗೆ ಹಾನಿ ಮಾಡ್ದಿದ್ರೆ ಅವರು ಪುನಃ ಬಂದು ನಿಮ್ಗೆ ಸಾರಿ ಹೇಳ್ತಾರೆ. ಸಾರಿ ಹೇಳಿ ನನ್ ಮೇಲೇನು ಉಪಕಾರ ಮಾಡ್ತಿದಾರಾ? ಶಿಕ್ಷೆ ಅಂತೂ ಅವರಿಗೆ ಸಿಕ್ಕೇ ಸಿಗುತ್ತೆ. ನಾನು ಅವರನ್ನ ನನ್ನ ಬಬಲ್ ನಲ್ಲಿ ಕೈದು ಮಾಡಿ ನನ್ನೊಂದಿಗೆ ಕೊಂಡೋಗ್ತೀನಿ. ನನಗೆ ನನ್ನ ಅವಮಾನದ ಲೆಕ್ಕಾಚಾರ ಪೂರ್ತಿ ಮಾಡ್ಬೇಕು. ಅವ್ರನ್ನ ಕರ್ಕೊಂಬ, ಇಲ್ದಿದ್ರೆ ನಾನು ನಿನ್ನನ್ನ ಬಿಡಲಾರೆ. ಮೋಸ! ರುದ್ರ, ನೀನ್ ನಿನ್ನ ಇಮೇಜ್ ನನ್ನ ಹತ್ರ ಕಳಿಸಿದ್ಯಾ? ಇನ್ನು ನೀನು ಉಳಿಯೋದಿಲ್ಲ. ಹಿಡೀರಿ ಅವನನ್ನ. ಅವನು ಬರ್ತಿದ್ದಾನೆ, ಓಡಿ. Bubble Gum Breezo! ರುದ್ರ, ಇದೆಲ್ಲ ಐಸ್ ಎಲ್ಲಿಂದ ಬಂತು? ಇದು ಬಬಲ್ ಗಮ್ ಮ್ಯಾಜಿಷಿಯನ್ ಕೆಲಸ ಇರಬೇಕು. ಅರೆ ಮಾಡಿದುಣ್ಣ ಮಹಾರಾಯ, ರುದ್ರ ನನ್ಗೂ ಸಹಾಯ ಮಾಡು. ಗುಡ್ ಐಡಿಯಾ ರುದ್ರ. ಅವಲಾಂಚ್. ಈ ಧ್ವನಿ ಎಲ್ಲಿಂದ ಬಂತು? ಹೋಗು, ಐಸ್ ನಲ್ಲಿ ಸೇರಿ ಹೋಗು. ಬಚಾವಾದ್ರೆ ನಾನ್ ನೋಡ್ಕೋತೀನಿ.
ಈಗಂತೂ ನಾನು ಆ ಇಬ್ರು ಮಕ್ಕಳನ್ನ ಹಿಡಿಯಲು ಕಾಡಿಗೆ ಹೋಗ್ತಿದ್ದೀನಿ. ಇಬಾಯಿಸ್ಕಾ ಐಸ್ ಬ್ರೇಕು. ರುದ್ರ, ನನ್ ಕಾಲಿನ ಬಬಲ್ ಗಮ್ ತುಂಬಾ ಟೈಟ್ ಆಗಿದೆ. ರಂಗೀಲರ ಬಬಲ್ ಗಮ್ ಐಸ್ ನ ಕಾಂಟ್ಯಾಕ್ಟ್ ನಲ್ಲಿ ಬಂದದ್ರಿಂದ ಸ್ಟಿಫ್ ಆಗಿದೆ. ಇದರರ್ಥ ಇನ್ನೂ ತಣ್ಣಗಾದ್ರೆ ಬಬಲ್ ಗಮ್ ಈಸಿಲಿ ಹೊರ ಬರುತ್ತೆ. ರುದ್ರ, ಹಾಗಾದ್ರೆ ರಂಗೀಲಾರ ಕಾಲನ್ನು ಐಸ್ ವಾಟರ್ ನಲ್ಲಿ ಹಾಕ್ಬಿಡೋಣ. ಇಟ್ಸ್ ಎ ಗುಡ್ ಐಡಿಯಾ, ಲೆಟ್ಸ್ ಟ್ರೈ. ರುದ್ರ, ಕಾಪಾಡು. ಹಾ, ನಾನ್ ಸರಿಯಾಗಿ ಬಿಟ್ಟೆ. ಥ್ಯಾಂಕ್ ಯು ರುದ್ರ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ಜೆನಿ ಜೋಡಿ ಎಲ್ಲ ಕೆಡಿಸ್ಬಿಟ್ರು. ಮತ್ತೆ ಪುನಃ ಇವ್ರನ್ನು ಬಚಾವ್ ಮಾಡಲು ನಾವು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದೀವಿ. ಸಾಕಾಯ್ತು. ಅಂತರ್ ಮಂತರ್ ಕಾಲಿ ಕಲಾಂತರ್. ಜೆನಿ ಜೋಡಿಯನ್ನು ಕೊಂಡು ಹೋಗಿ ವಿಲೇಜ್ ನ ಒಳಗೆ. ನನ್ನೆಲ್ಲ ಜೆನಿ ಜೋಡಿ ಹೋಗ್ಬೇಕಿತ್ತು. ಸಾರಿ. ಸಾರಿ ಬಬಲ್ ಗಮ್ ಮ್ಯಾಜಿಷಿಯನ್, ನಮ್ಮಿಂದ ಬಹುದೊಡ್ಡ ತಪ್ಪಾಯ್ತು. ತಪ್ಪಾಯ್ತಾ? ಆದ್ರೆ ನಾನು ನೀವು ಮೂವರನ್ನ ಬಿಡೋ ತಪ್ಪು ಖಂಡಿತ ಮಾಡೋದಿಲ್ಲ. ಬಬಲ್ ಗಮ್ ಮ್ಯಾಜಿಷಿಯನ್, ರುದ್ರ ಎದ್ರಿ ಓಡೋದನ್ನ ಎಂದೂ ಕಲಿತಿಲ್ಲ. ನಿನ್ಗೆ ತಪ್ಪು ಮಾಡಿದವ್ರು ನಿನ್ ಮುಂದಿದ್ದಾರೆ. ನಾವೆಲ್ರೂ ನಿನ್ಗೆ ಸಾರಿ ಹೇಳ್ತೀವಿ. ವಿಷಯ ಮುಗಿಸಿಬಿಡಿ. ವಾ, ನೀನ್ ಹೇಳಿಬಿಟ್ಟೆ. ಮತ್ತೆ ನಾನು ಎಲ್ಲವನ್ನು ಸುಲಭವಾಗಿ ಮರಿಬೇಕಾ? ನನ್ನ ನೇರ ಫೈಟ್ ನಿನ್ನೊಂದಿಗಿದೆ. ನಾನ್ ನಿನ್ನ ಬಿಡಲಾರೆ. ಹೀಗಂತ್ಯಾದ್ರೆ ರುದ್ರ ನಿನ್ನ ಎದುರಿಗಿದ್ದಾನೆ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ ಬಬಲ್ ಗಮ್ ಮ್ಯಾಜಿಷಿಯನ್. ರುದ್ರ, ಇಬಾಯಿಸ್ಕಾ ಬೂಮ್ ಚಿಕ್ ಚಿಕ್ ಬೂಮ್. ಇಬಾಯಿಸ್ಕಾ ಸ್ನೋಫ್ಲೇಕ್ಸ್ ಕ್ರಿಯೇಟೋ. ಸಾಧ್ಯವಿಲ್ಲ. ಬಬಲ್ ಗಮ್ ಮ್ಯಾಜಿಷಿಯನ್, ಈಗ ನಿನ್ಗೂ ಗೊತ್ತಾಗಿರ್ಬಹುದು. ನಿನ್ನ ಬಬಲ್ ಟ್ರಬಲ್ ನಿಂದ ಇನ್ನೂ ಏನೂ ಆಗೋದಿಲ್ಲ. ಮುಗಿಸಿ ಬಿಡು ಇದನ್ನೆಲ್ಲ. ಒಂದ್ ವೇಳೆ ನಾನೆಲ್ಲರನ್ನ ಕ್ಷಮಿಸಿಬಿಟ್ರೆ ನೀನು ನನಗೆ ಹಾನಿ ಮಾಡೋದಿಲ್ಲ ತಾನೆ? ಖಂಡಿತ ಇಲ್ಲ. ನನ್ಗೆ ನಿನ್ನೊಂದಿಗೆ ವೈರತ್ವ ಇಲ್ವೇ ಇಲ್ಲ. ಜೆನ್ನಿ ಜೋಡಿ ಅವರ ತಪ್ಪುಗಳಿಂದ ಪಾಠ ಕಲ್ತಿದ್ದಾರೆ. ಎಲ್ರೂ ಬಯಸ್ತಾರೆ ನೀ ನಿನ್ನ ಶೋ ಮತ್ತೆ ಎಲ್ರಿಗೂ ತೋರ್ಸು. ರುದ್ರ, ನಿನ್ನ ಹೃದಯ ತುಂಬಾ ದೊಡ್ಡದು.
ನಾನು ಮಾಡಿದ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಥ್ಯಾಂಕ್ ಯು ಬಬಲ್ ಗಮ್ ಮ್ಯಾಜಿಷಿಯನ್. ಈಗ ನೀನ್ ಹೋಗ್ಬಹುದು. ಇದು ತಗೊಳ್ಳಿ ಮಕ್ಕಳೇ, ಇದು ನನ್ನ ವತಿಯಿಂದ ಸ್ಪೆಷಲ್ ಗಿಫ್ಟ್. ಎಂತ ಬಬಲ್ ಗಮ್ ಮಾಡೋಕೆ ಬಯಸ್ತೀರೋ ಬರೀ ಯೋಚಿಸಿ ಮತ್ತೆ ಊದಿ, ಅದೇ ಶೇಪ್ ನ ಬಬಲ್ ರೆಡಿ ಆಗುತ್ತವೆ.